ನೀವಿರೋಂಥ ಲೊಕ್ಯಾಲಿಟಿಲಿ ನೀವು ಗಮನಿಸಿದ್ರೆ ಒಂದು ದೊಡ್ಡ ಟ್ಯಾಂಕ್ ಇರುತ್ತೆ. ಆ ದೊಡ್ಡ ಟ್ಯಾಂಕಿಂದ ಹಾಗೆ ನೀರು ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ಹೆಂಗೆ ಬರುತ್ತೆ? ಅಲ್ಲಿಂದ ಹಾಗೆ ಬಿಡ್ತಾರೆ, ನಿಮ್ಮ ಮನೆಗೆ ಹಾಗೆ ಬಂದ್ಬಿಡುತ್ತೆ. ನೀವು ಸಂಪಲ್ ನೀರನ್ನ ಸ್ಟೋರ್ ಮಾಡ್ಕೊಂಡಿರ್ತೀರ, ಮೋಟ್ರ್ ಹಾಕ್ತೀರಾ, ಮೇಲೆ ಬಿಟ್ಕೋತೀರಾ, ಅಲ್ಲಿಂದ ನಲ್ಲಿ ಆನ್ ಮಾಡ್ತೀರಾ, ಬರುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹೆಂಗೆ ಕತೆ? ಮೋಟ್ರ್ ಇರಲಿಲ್ಲ, ಟ್ಯಾಂಕ್ ಇರಲಿಲ್ಲ, ಕರೆಂಟ್ ಅಂತೂ ಇರಲೇ ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ರು ರಾಜರು ಅಂದರೆ, ಕೆರೆ ಎಲ್ಲಿರ್ತಾ ಇತ್ತು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಕೆರೆ, ಆ ಕೆರೆಗೆ ಚಕ್ರ ಫಿಟ್ ಮಾಡ್ಬಿಡ್ತಾ ಇದ್ರು. ಆ ಚಕ್ರಕ್ಕೆ ಬಕೆಟ್ ಫಿಟ್ ಮಾಡ್ಬಿಡ್ತಾ ಇದ್ರು. ಆ ಚಕ್ರ ಹಂಗೆ ತಿರುಗ್ತಾ ಬಕೆಟಲ್ಲಿ ನೀರು ತುಂಬ್ತಾ ಆ ಚಾನಲ್ಗಳಿಗೆ ಬೀಳ್ತಾ ಇತ್ತು. ಆ ಚಾನೆಲ್ಗಳಿಂದ ಹಂಗೆ ನೀರು ಫ್ಲೋ ಆಗ್ತಾ ಕೋಟೆಯ ಹಲವಾರು ಭಾಗಗಳಿಗೆ ನೀರು ಸಪ್ಲೈ ಆಗ್ತಾ ಇತ್ತು. ಈ ಚಕ್ರದಿಂದ ಬಂದು ನೀರು ಇಲ್ಲಿವರೆಗೂ ತಲುಪ್ತಾ ಇತ್ತು. ಅಲ್ಲಿಂದ ನೀರು ಇಲ್ಲಿಗೆ ಬರ್ತಾ ಇತ್ತು, ಇಲ್ಲಿವರೆಗೂ ಸಪ್ಲೈ ಆಗ್ತಾ ಇತ್ತು. ಮಧ್ಯೆ ಇನ್ನು ಕೋಟೆಯ ಬೇರೆ ಭಾಗಗಳಲ್ಲಿ ಚಕ್ರ ಹಾಕಿದರೆ ಅಲ್ಲೂ ಕೂಡ ನೀರು ಸಪ್ಲೈ ಆಗ್ತಾ ಇತ್ತು. ನೀರು ಸಪ್ಲೈಗೆ ಕೋಟೆಯ ಯಾವುದೋ ಮೂಲೆಯಲ್ಲಿ ಇರೋವಂಥ ಕೆರೆಯಿಂದ ಕೋಟೆಯ ಮೇಲ್ವರೆಗೂ ನೀರನ್ನ ಹೆಂಗೆ ತಗೊಂಡ್ಬರ್ತಾ ಇದೆ ನೋಡಿ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಥರ ಮೆಕ್ಯಾನಿಸಮು. ಯುದ್ಧದ ಕೆನಾನ್ಗಳು ಇವೆಲ್ಲ, ಆಗಿನ ಕಾಲದ ಮಿಷಿನ್ ಗನ್ ಇದು. ಇಲ್ಲೊಂದ್ಸಲ ಮದ್ದು ಹಾಕ್ಬಿಟ್ಟು ಹಚ್ಬಿಟ್ಟು ಬಿಟ್ಬಿಟ್ರೆ ಡಗ ಅಂತ ಸೀದಾ ಶತ್ರುಗಳ ಮೇಲೆ ಪ್ರಹಾರ ಆಗ್ಬಿಡೋದು. ಮಿಷಿನ್ ಗನ್ ಒಂದೇ ಸಲ ಮಿಷಿನ್ ಗನ್ ಇದು. ನೀವು ಈ ಜಾಗದಿಂದ ಹಾಗೇ 350 ಕಿಲೋಮೀಟ್ರ್ ಒಂದೇ ಕಡೆ ಸೀದಾ ನಡ್ಕೊಂಡು ಹೋಗ್ಬಿಟ್ರೆ ಪಾಕಿಸ್ತಾನ್ಗೆ ಸೇರ್ಕೊಂಡ್ಬಿಡ್ತೀರಾ. ಮತ್ತು ಇಂಡಿಯಾದ ರೇಡರ್ ಕಾಣ್ತಾ ಇದೆ ನೋಡಿ ಅಲ್ಲಿ, ಏರ್ ಫೋರ್ಸ್ ರೇಡರ್. ಇಲ್ಲಿಂದ 15 ಕಿಲೋಮೀಟ್ರ್ ದೂರ ಇದೆ. ಪಾಕಿಸ್ತಾನದಿಂದ ಯಾವುದೇ ಆಬ್ಜೆಕ್ಟ್ ಈ ಕಡೆ ಬರ್ತಾ ಇದ್ರು ಅದನ್ನ ಸೆಕೆಂಡ್ಗಳಲ್ಲೇ ಮಿಸೈಲ್ ಬಿಟ್ಬಿಟ್ಟು ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಇಂಡಿಯನ್ ಏರ್ ಫೋರ್ಸು. ಅಲ್ಲಿ ನೋಡ್ತಾ ಇದ್ರೆ ನೋಡಿ, ವೈಟ್ ಕಾಣಿಸ್ತಾ ಇದೆ ನೋಡಿ, ಅದು ರಾಜ ಮಹಾರಾಜರ ಗ್ರೇವಿ ಯಾರ್ಡು. ಯಾರಾದರೂ ಈ ರಾಜವಂಶಸ್ಥರು ಸತ್ತರೆ ಅಲ್ಲಿ ಅವ್ರನ್ನ ಮಣ್ಣು ಮಾಡ್ತಾರೆ. ಮತ್ತು ಇದು ನೋಡ್ತಾ ಇದ್ರೆ ನೋಡಿ, ಇದು 150 ವರ್ಷಗಳ ಹಿಂದೆ ಇಂಗ್ಲೆಂಡಿಂದ ಬಂದಂಥ ಪೋರ್ಟೇಬಲ್ ಸ್ಟೇರ್ ಕೇಸ್. ನೆಟ್ಗಳು ಹಾಕಿದ್ದಾರೆ ನೋಡಿ ಇಲ್ಲಿ. ಈ ನಟ್ಗಳನ್ನ ಹಂಗೆ ಬಿಚ್ಚಿ ಬೇರೆ ಯಾವ ಜಾಗಕ್ಕೆ ಬೇಕಾದ್ರೂ ತಗೊಂಡೋಗ್ಬೋದು, ಎಲ್ಲಿ ಬೇಕಾದರೂ ಹಾಕ್ಕೊಬೋದು ಈ ಸ್ಟೇರ್ ಕೇಸ್ನ. ಈಗ ನಮ್ಮನ್ನೆಲ್ಲ ಕಾಪಾಡೋಕ್ಕೆ, ಭಾರತದ ಬೌಂಡ್ರಿಗಳನ್ನ ಕಾಪಾಡೋಕ್ಕೆ ಭಾರತದ ಜೊತೆ ಇಂಡಿಯನ್ ಏರ್ ಫೋರ್ಸು, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಎಲ್ಲ ಇದೆ. ಆದರೆ ಅವಾಗ ರಾಜರು ಅವರ ಕೋಟೆಯನ್ನು ಕಾಪಾಡ್ಕೊಳ್ಳೋಕ್ಕೆ, ಅವರ ಸಂಪತ್ತನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವ ಇನ್ಸ್ಟ್ರೂಮೆಂಟ್ನ, ಯಾವ ಆಯುಧಗಳನ್ನ ಯೂಸ್ ಮಾಡ್ತಾಯಿದ್ರು. ಅವರು ಯೂಸ್ ಮಾಡ್ತಿದ್ದಂಥ ಆಯುಧಗಳೆಲ್ಲ ಅತ್ಯಂತ ಭಯಂಕರವಾದಂಥ ಆಯುಧಗಳು. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ವೈರಿಯ ದೇಹದೊಳಗಡೆ ಇದು ಚುಚ್ಚಿದ ತಕ್ಷಣ ಇದು ಟಕ್ಕಂತ ಓಪನ್ ಆಗ್ಬಿಡೋದು. ವೈರಿ ಬದುಕುವಂಥ ಚಾನ್ಸೇ ಇರ್ತಾ ಇರಲಿಲ್ಲ.